ಮೋಸ್ಟ್ ಮೂರ್ ಕ್ಯಾರೆಕ್ಟರ್ ಒಂದು ಸಣ್ಣ ವೆಬ್ ಸೀರೀಸ್ನಲ್ಲಿ ಹೇಗೆ ಕಾಸ್ಟಿಂಗ್ ಮಾಡ್ತೀವಿ. ವೆಲ್ಕಮ್ ಟು ಡೇ 7 ಆಫ್ ಕ್ರಿಯೇಟಿಂಗ್ ಕನ್ನಡ ವೆಬ್ ಸೀರೀಸ್ ವಿತ್ ಲಂಕಾ ಸ್ಟುಡಿಯೋಸ್. ಹೋದ ಎಪಿಸೋಡ್ನಲ್ಲಿ ನಾವೆರಡು ಸ್ಕ್ರಿಪ್ಟ್ನ ಓದಿ ಲಾಕ್ ಮಾಡಿದ್ವಿ ಅಂತ ಹೇಳಿದ್ವಿ. ಇವಾಗ ಪ್ರೀ ಪ್ರೊಡಕ್ಷನ್ನ ಫಸ್ಟ್ ಬಿಗ್ಗೆಸ್ಟ್ ಚಾಲೆಂಜ್ನ ಫೇಸ್ ಮಾಡ್ತಾ ಇದೀವಿ. ಹೌ ಡು ವಿ ಡೂ ದ ಕಾಸ್ಟಿಂಗ್? ಅಂಡ್ ನಮ್ಮ ಟಾಪ್ ಪ್ರಯಾರಿಟಿ ವಾಸ್ ಫೈಂಡಿಂಗ್ ಆರ್ ಪ್ರೊಟಾಗನಿಸ್ಟ್ಸ್. ಅದಕ್ಕೆ ವಿ ಹ್ಯಾಡ್ ಓನ್ಲಿ ಒನ್ ಕ್ರೈಟೀರಿಯಾ. ವಿ ವಾಂಟೆಡ್ ಟು ವರ್ಕ್ ವಿತ್ ಗುಡ್ ಆರ್ಟಿಸ್ಟ್ಸ್. ತುಂಬ ಡಿಸ್ಕಷನ್ಸ್ ಆಯಿತು. ಒಂದಷ್ಟು ಜನ ಆ್ಯಕ್ಟರ್ಸ್ನ ಶಾರ್ಟ್ ಲಿಸ್ಟ್ ಮಾಡಿದ್ಮೇಲೆ ವಿ ಹ್ಯಾಡ್ 2 ಕ್ಲಿಯರ್ ಚಾಯ್ಸಸ್, ಶೃಂಗಾ ಬಿವಿ ಆ್ಯಂಡ್ ಹಿತಾ ಚಂದ್ರಶೇಖರ್. ಆದರೆ ವಿ ವರನ್ ಶೋರ್ ಅವ್ರು ನಮ್ಮ ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತಾರಾ ಇಲ್ವಾ ಅಂತ. ಆದರೂ ವಿ ಟುಕ್ ಅ ಚಾನ್ಸ್ ಆ್ಯಂಡ್ ಗೆಸ್ ವಾಟ್, ಇಟ್ ಹ್ಯಾಪನ್ಡ್. ನಮಗೆ ನಮ್ಮ ಪ್ರೊಟಾಗನಿಸ್ಟ್ ಫಿಕ್ಸ್ ಆದರು. ದಿಸ್ ಗೇವ್ ಅಸ್ ಅ ಹ್ಯೂಜ್ ಬರ್ಸ್ಟ್ ಆಫ್ ಎಕ್ಸೈಟ್ಮೆಂಟ್ ಟು ದ ಹೋಲ್ ಟೀಮ್. ಬಟ್ ನಮ್ಮ ಟಾಸ್ಕ್ ಅಲ್ಲಿಗೆ ಮುಗಿಲಿಲ್ಲ. ಇನ್ನೂ 31 ಜನ ಆರ್ಟಿಸ್ಟ್ ಬೇಕಾಗಿತ್ತು. ಒಂದಿಷ್ಟು ಜನ ಥಿಯೇಟರ್ ಆರ್ಟಿಸ್ಟು, ಒಂದಿಷ್ಟು ಜನ ಸೀರಿಯಲ್ ಆರ್ಟಿಸ್ಟ್, ಒಂದಿಷ್ಟು ಜನ ಫ್ರೆಷರ್ಸ್, ಫ್ರೆಂಡ್ಸ್, ಫ್ಯಾಮಿಲಿ, ಹೀಗೆ ಎಲ್ಲ ಆರ್ಟಿಸ್ಟು ಸಿಕ್ಕಿದ್ರು. ಇಷ್ಟೇ ಅಲ್ಲ, ಇನ್ನೂ ಒಂದಷ್ಟು ಸರ್ಪ್ರೈಸಸ್ ಇದೆ. ಕೀಪ್ ವೇಟಿಂಗ್ ಫಾರ್ ಇಟ್. ಇವ್ರು ಎಲ್ಲರ ಡೇಟ್ಸ್ನ ಮ್ಯಾನೇಜ್ ಮಾಡಿ ವಿ ಹ್ಯಾಡ್ ಟು ಕಮ್ ಅಪ್ ವಿತ್ ದ ಶೂಟಿಂಗ್ ಸ್ಕೆಡ್ಯೂಲ್. ಅದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ. ಮೋಸ್ಟ್ ಮೂರ್ ಕ್ಯಾರೆಕ್ಟರ್ ಒಂದು ಸಣ್ಣ ವೆಬ್ ಸೀರೀಸ್ನಲ್ಲಿ ಹೇಗೆ ಕಾಸ್ಟಿಂಗ್ ಮಾಡ್ತೀವಿ. ವೆಲ್ಕಮ್ ಟು ಡೇ 7 ಆಫ್ ಕ್ರಿಯೇಟಿಂಗ್ ಕನ್ನಡ ವೆಬ್ ಸೀರೀಸ್ ವಿತ್ ಲಂಕಾ ಸ್ಟುಡಿಯೋಸ್. ಹೋದ ಎಪಿಸೋಡ್ನಲ್ಲಿ ನಾವೆರಡು ಸ್ಕ್ರಿಪ್ಟ್ನ ಓದಿ ಲಾಕ್ ಮಾಡಿದ್ವಿ ಅಂತ ಹೇಳಿದ್ವಿ. ಇವಾಗ ಪ್ರೀ ಪ್ರೊಡಕ್ಷನ್ನ ಫಸ್ಟ್ ಬಿಗ್ಗೆಸ್ಟ್ ಚಾಲೆಂಜ್ನ ಫೇಸ್ ಮಾಡ್ತಾ ಇದೀವಿ. ಹೌ ಡು ವಿ ಡೂ ದ ಕಾಸ್ಟಿಂಗ್? ಅಂಡ್ ನಮ್ಮ ಟಾಪ್ ಪ್ರಯಾರಿಟಿ ವಾಸ್ ಫೈಂಡಿಂಗ್ ಆರ್ ಪ್ರೊಟಾಗನಿಸ್ಟ್ಸ್. ಅದಕ್ಕೆ ವಿ ಹ್ಯಾಡ್ ಓನ್ಲಿ ಒನ್ ಕ್ರೈಟೀರಿಯಾ. ವಿ ವಾಂಟೆಡ್ ಟು ವರ್ಕ್ ವಿತ್ ಗುಡ್ ಆರ್ಟಿಸ್ಟ್ಸ್. ತುಂಬ ಡಿಸ್ಕಷನ್ಸ್ ಆಯಿತು. ಒಂದಷ್ಟು ಜನ ಆ್ಯಕ್ಟರ್ಸ್ನ ಶಾರ್ಟ್ ಲಿಸ್ಟ್ ಮಾಡಿದ್ಮೇಲೆ ವಿ ಹ್ಯಾಡ್ 2 ಕ್ಲಿಯರ್ ಚಾಯ್ಸಸ್, ಶೃಂಗಾ ಬಿವಿ ಆ್ಯಂಡ್ ಹಿತಾ ಚಂದ್ರಶೇಖರ್. ಆದರೆ ವಿ ವರನ್ ಶೋರ್ ಅವ್ರು ನಮ್ಮ ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತಾರಾ ಇಲ್ವಾ ಅಂತ. ಆದರೂ ವಿ ಟುಕ್ ಅ ಚಾನ್ಸ್ ಆ್ಯಂಡ್ ಗೆಸ್ ವಾಟ್, ಇಟ್ ಹ್ಯಾಪನ್ಡ್. ನಮಗೆ ನಮ್ಮ ಪ್ರೊಟಾಗನಿಸ್ಟ್ ಫಿಕ್ಸ್ ಆದರು. ದಿಸ್ ಗೇವ್ ಅಸ್ ಅ ಹ್ಯೂಜ್ ಬರ್ಸ್ಟ್ ಆಫ್ ಎಕ್ಸೈಟ್ಮೆಂಟ್ ಟು ದ ಹೋಲ್ ಟೀಮ್. ಬಟ್ ನಮ್ಮ ಟಾಸ್ಕ್ ಅಲ್ಲಿಗೆ ಮುಗಿಲಿಲ್ಲ. ಇನ್ನೂ 31 ಜನ ಆರ್ಟಿಸ್ಟ್ ಬೇಕಾಗಿತ್ತು. ಒಂದಿಷ್ಟು ಜನ ಥಿಯೇಟರ್ ಆರ್ಟಿಸ್ಟು, ಒಂದಿಷ್ಟು ಜನ ಸೀರಿಯಲ್ ಆರ್ಟಿಸ್ಟ್, ಒಂದಿಷ್ಟು ಜನ ಫ್ರೆಷರ್ಸ್, ಫ್ರೆಂಡ್ಸ್, ಫ್ಯಾಮಿಲಿ, ಹೀಗೆ ಎಲ್ಲ ಆರ್ಟಿಸ್ಟು ಸಿಕ್ಕಿದ್ರು. ಇಷ್ಟೇ ಅಲ್ಲ, ಇನ್ನೂ ಒಂದಷ್ಟು ಸರ್ಪ್ರೈಸಸ್ ಇದೆ. ಕೀಪ್ ವೇಟಿಂಗ್ ಫಾರ್ ಇಟ್. ಇವ್ರು ಎಲ್ಲರ ಡೇಟ್ಸ್ನ ಮ್ಯಾನೇಜ್ ಮಾಡಿ ವಿ ಹ್ಯಾಡ್ ಟು ಕಮ್ ಅಪ್ ವಿತ್ ದ ಶೂಟಿಂಗ್ ಸ್ಕೆಡ್ಯೂಲ್. ಅದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ.